4 ದಿನ ಸ್ಟಿಕ್ ಅಲ್ಲಿ ಓಡಾಡ್ತೀನಿ. ಪ್ರತಿಯೊಂದಕ್ಕೂ ಜೊತೆಲಿ ಒಬ್ರು ಬೇಕು. ಮಿನಿಮಮ್ 1 ತಿಂಗಳಿಂದ ಇಲ್ಲ ಸ್ಟಿಕ್ ಬೇಕು, ಇಲ್ಲಾಂದ್ರೆ ಆಗ್ತಾ ಇರಲ್ಲ ನನ್ನ ಕೈಯಲ್ಲಿ. ಒಂದು ಹೇಳ್ಬೇಕಂದ್ರೆ ಇದು ನಮ್ಗೆ ಸೆಕೆಂಡ್ ಲೈಫ್ ತರ. ಸರ್ ನಾವು ಆಕ್ಚುಲಿ ಹೊಸೂರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಕಾಲ್ ಹಾಕ್ಸಿದ್ರು. ಅವ್ರು ಹಾಕ್ಸಿ ಒಂದು 4-5 ವರ್ಷ ಆಗಿತ್ತು ಅಂತ ಅನ್ಸುತ್ತೆ. ಅವ್ರ ಮೂಲಕ ನಾವು ಹೇಳಿದ್ಮೇಲೆ ರಾಜೇಶ್ ಸರ್ ಅಂತ ನಂಬರ್ ಕೊಟ್ರು. ಅಲ್ಲಿಗೆ ರಾಜೇಶ್ ಸರ್ ಫೋನ್ ಮಾಡಿದಕ್ಕೆ ಅವ್ರು ಏನ್ ಹೇಳಿದ್ರೆ, ಡೈರೆಕ್ಟ್ ಬನ್ನಿ ನೋಡೋಣ ಅಂತ ಹೇಳಿದ್ರು. ಅಲ್ಲಿಂದ ಕಾರಲ್ಲಿ ಬಂದ್ವಿ. ಕೆಳಗೆ ಬಂದಿದ ತಕ್ಷಣ ಫೋನ್ ಮಾಡಿದ ವೀಲ್ ಚೇರ್ ಕಳ್ಸಿಕೊಟ್ಟು ಲೇಬರ್ಸ್ ಮೇಲೆ ಬಿಟ್ರು. ಅವ್ರು ಬಂದಿದ ತಕ್ಷಣ ನಮಗೆ ಚೆನ್ನಾಗಿ ನೋಡ್ಕೊಂಡ್ರು. ಏನು ಅನ್ನೋದು ಕೇಳಿದ್ರು. ಮಿನಿಮಮ್ 2 ವರ್ಷ ನಮಗೆ ಈ ತರ ಅಂತ ಹೇಳಿದ್ವಿ. 2ನೇದು ರೆಡಿ ಮಾಡ್ಕೊಡ್ತೀನಿ ಅಂದ್ರು. ಅಮೌಂಟ್ ಬಗ್ಗೆನೂ ಅಷ್ಟು ಜಾಸ್ತಿ ಕಾಸ್ಟ್ಲಿ ಇಲ್ಲ, ನಮಗೆ ತಕ್ಕಾಗಿದೆ. ಅಮೌಂಟ್ ಬಗ್ಗೆನೂ ಯೋಚನೆ ಮಾಡಂಗಿಲ್ಲ. ನಮಗೆ ಹೆಂಗೆ ಫೆಸಿಲಿಟಿ ಬೇಕು ಮಾಡ್ಕೊಡ್ತಾರೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿಮಗೆ ಹೆಂಗೆ ಬೇಕು ಅಂತ ಕೇಳಿದ್ರು. ಸೊ ನಾವು ಮಾಮೂಲಿ ವರ್ಕರ್, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದೆ. ಏನು ಯೋಚನೆ ಮಾಡಬೇಡಿ, ನಿಮಗೆ ತಕ್ಕಾಗಿ ರೆಡಿ ಮಾಡ್ಕೊಡ್ತೀನಿ. ಇಳಿದು ಅಲ್ಲಿ ಬರ್ಬೇಕಾದ್ರೆ ನಾವು ಆ ಸ್ಟಕ್ ಇಲ್ದಲೆ ಎದ್ದೇಳ್ತಾ ಇರ್ಲಿಲ್ಲ. ಇವಾಗಲೂ 4 ದಿನ ಬಂದು ಸ್ಟಿಕ್ ಇಲ್ದಲೆ ಎದ್ದೇಳ್ತಾ ಇಲ್ಲ. 3 ದಿನಕ್ಕೆ ಇವತ್ತಿಗೆ ನಾನು 4ನೇ ದಿನ ಆಗ್ತಾ ಇದೆ ಸ್ಟಿಕ್ ಇಲ್ದಲೆ ನಾವು ವಾಕ್ ಮಾಡ್ತಾ ಇದ್ವಿ. ಗಾಯತ್ರಿ ಮೇಡಮ್ ಇದ್ದಾರೆ, ಅವರು ನಮ್ಗೆ ಕೆಲವು ನಾವು ಮಾಡಿದಿರೋ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾರೆ. ಕಾಲು ಹೆಂಗ್ ಇಡಬೇಕು, ಬ್ಯಾಲೆನ್ಸ್ ಹೆಂಗ್ ಇಡಬೇಕು, ಯಾವ ತರ ಇದು ಮಾಡಬೇಕು, ಮತ್ತೆ ಯಾವ ತರ ವಾಕ್ ಮಾಡಬೇಕು, ಎಷ್ಟು ಟೈಮಿಂಗ್ಸು, ಒಂದು ದಿನಕ್ಕೆ ಎಷ್ಟು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಒಂದು ತಪ್ಪಿದ್ರೆ ಹಿಂಗೆಲ್ಲ ಹಿಂಗ್ ಮಾಡ್ಬೇಕು ಅಂತ ಜೊತೆಲಿ ಇಟ್ಕೊಂಡು ತೋರಿಸ್ತಾರೆ. ತಪ್ಪಾಗಿದ್ರು ಹಂಗೆಲ್ಲ ಹಿಂಗ್ ಮಾಡಿ ಅಂತ ಅವರು ಒಂದು ದಿನ ಬೆಳಿಗ್ಗೆ ಒಂದು 1/2 hour ಕೊಡ್ತಾರೆ ಅವರು. ಆಮೇಲೆ ಹರ್ಷದ್ ಸರ್ ಒಂದು 1 hour ಕೊಡ್ತಾರೆ. ಜ್ಯೋತಿ ಸರ್ 1 hour ಕೊಡ್ತಾರೆ ನನಗೆ. ನಾನು ಬಂದು 3 ದಿನದಲ್ಲಿ ಅಷ್ಟು ಪ್ರಿಪೇರ್ ಆಗಿದ್ದೀನಿ. 2 ದಿನದಲ್ಲಿ ನಾವು ಒಬ್ಬನೇ ಎದ್ದು ನಡೆಯೋಕ್ಕೆ ಗ್ಯಾರಂಟಿ ಇದೆ ನನಗೆ. ಅಷ್ಟೊಂದು ಕೋಚ್ ಕೊಡ್ತಾ ಇದ್ದಾರೆ. ಹರ್ಷದ್ ಸರ್ ಅಂತ ಹಾಕ್ಬಿಟ್ಟು ನೋಡ್ಬಿಟ್ಟು ಬಿಚ್ಚಿ ಚೆಕ್ ಮಾಡ್ತಾರೆ. ಅವ್ರೆ ಚೆಕ್ ಮಾಡ್ಬಿಟ್ಟು ತಿರ್ಗಾ ನಿಮಗೆ ಏನಿದೆ ನೋವು ಅಂತ ಕೇಳ್ತಾರೆ. ಸರ್ ಇಲ್ಲಿ ನೋವು ಇದ್ದರೆ ಅದು ರಿಮೂವ್ ಮಾಡ್ಬಿಟ್ಟು ಬೇರೆ ರೆಡಿ ಮಾಡ್ಕೊಡ್ತಾರೆ. ಅದೇ ತರ ಇದಾರೆ, ಚೆನ್ನಾಗಿ ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ತಾರೆ.